ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗುರುವಾರದಿಂದ ರಾಜ್ಯದಲ್ಲಿ ರಂಜಾನ್ ವ್ರತಾಚರಣೆ ಆರಂಭ. ಚಂದ್ರ ದರ್ಶನ ಗೋಚರವಾಗದ ಕಾರಣದಿಂದ ವಿವಿಧ ಘಾಸಿಗಳಿಂದ ಈ ನಿರ್ಧಾರ. ಬಂದ್ಯೋಡು ಸರ್ವಿಸ್ ರಸ್ತೆಯಲ್ಲಿ ಪಿಕಪ್ ಟ್ರಕ್ ಹಾಗೂ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತ. ಅಪಘಾತದಲ್ಲಿ ಓರ್ವ ವ್ಯಕ್ತಿ ಮರಣ ಹೊಂದಿದ್ದು, ಇನ್ನೋರ್ವ ವ್ಯಕ್ತಿಯ ಸ್ಥಿತಿ ಗಂಭೀರ. ಮಂಜೇಶ್ವರದಲ್ಲಿ ಸೋಲಿನ ಭಯದಿಂದ ಶಾಸಕ ಎಕೆಎಂ ಅಶ್ರಫ್ ಕೋಮುದ್ವೇಷ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆರೋಪ. ಪ್ರಕೃತಿ ಅಧ್ಯಯನದ ಭಾಗವಾಗಿ ಅರಣ್ಯ ಪ್ರವಾಸ. ಬೋವಿಕಾನ ಎಯುಪಿ ಶಾಲೆಯ ವಿದ್ಯಾರ್ಥಿಗಳು ಚಂಬಿಲಾಕೈ ಅರಣ್ಯ ಭೇಟಿ. ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ಬಳಿಕ ಜೈಲಿನಲ್ಲಿದ್ದವರು ಪೆರೋಲ್ ಮೇಲೆ ಬಿಡುಗಡೆಯಾದಾಗ ಅವರಿಗೆ ನೀಡುವ ಪಾಕೆಟ್ ಮನಿಯಾಗಿ ಸಿಪಿಐಎಂ ಹುತಾತ್ಮ ನಿಧಿಯು ಮಾರ್ಪಟ್ಟಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಒಜೆ ಜನೀಶ್ ಕಾಸರಗೋಡಿನಲ್ಲಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಗುರುವಾರದಿಂದ ರಾಜ್ಯದಲ್ಲಿ ರಂಜಾನ್ ವ್ರತ ಆರಂಭವಾಗಲಿದೆ. ಚಂದ್ರ ಗೋಚರವಾಗದ ಕಾರಣದಿಂದ ವಿವಿಧ ಘಾಸಿಗಳು ಈ ನಿರ್ಧಾರವನ್ನು ಘೋಷಿಸಿದರು. ಗಲ್ಫ್ ರಾಷ್ಟ್ರಗಳಲ್ಲಿ ಉಪವಾಸ ವ್ರತ ಆರಂಭಕ್ಕೆ ಚಾಲನೆ ದೊರಕಿತು. ಕೇರಳದಲ್ಲಿ ಎಲ್ಲಿಯೂ ಚಂದ್ರ ದರ್ಶನದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ಕಾರಣ ಶಾಬಾನ್ 30 ಮುಗಿದ ಬಳಿಕ ಫೆಬ್ರವರಿ 19 ಗುರುವಾರದಂದು ರಂಜಾನ್ ಮೊದಲ ಪ್ರಾರಂಭವಾಗಲಿದೆ ಎಂದು ಘಾಸಿಗಳು ಘೋಷಿಸಿದ್ದಾರೆ. ಕೇರಳದಲ್ಲಿ ಎಲ್ಲಿಯೂ ಚಂದ್ರ ದರ್ಶನವಾಗದ ಕಾರಣ ಘಾಸಿಗಳು ಸಂಯುಕ್ತವಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗುರುವಾರ ಉಪವಾಸ ಆರಂಭವಾಗಲಿದೆ ಎಂದು ಸಾದಿಕ್ ಅಲಿ ತಂಗಳ್ ಹಾಗೂ ಪಾಲಾಯಂ ಇಮಾಮ್ ಡಾಕ್ಟರ್ ವಿಪಿ ಸುಹೇಬ್ ಮೌಲವಿ ತಿಳಿಸಿದರು. ಸಂಯುಕ್ತ ಮಹಲ್ ಜಮಾತ್ ಖಾದಿ ಸೈಯದ್ ಇಬ್ರಾಹಿಂ ಮುಲ್ ಖಲೀಲ್ ಅಲ್ ಬುಖಾರಿ ಮತ್ತು ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಪ್ರತಿನಿಧಿ ಸಿ ಮುಹಮ್ಮದ್ ಫೈಜಿ ಕೂಡ ಪ್ರತಿಕ್ರಿಯಿಸಿದ್ದು, ಮಂಗಳವಾರ ಶಾಬಾನ್ 29ರಂದು ರಂಜಾನ್ ಚಂದ್ರ ದರ್ಶನದ ಬಗ್ಗೆ ಯಾವುದೇ ವಿಶ್ವಾಸಾರ್ಹ ಮಾಹಿತಿ ಇಲ್ಲದ ಕಾರಣ ಗುರುವಾರ ರಂಜಾನ್ ಆರಂಭವಾಗಲಿದೆ ಎಂದು ತಿಳಿಸಿದರು. ಚಂದ್ರನನ್ನು ನೋಡಲು ಕೋಝಿಕೋಡ್, ಕಡಲುಂಡಿ, ಪೊನ್ನಾನಿ ಮತ್ತು ತಿರುವನಂತಪುರಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಸೌದಿ ಅರೇಬಿಯಾದ ತುಮೈರ್ನಲ್ಲಿ ಚಂದ್ರ ದರ್ಶನದ ಆಧಾರದ ಮೇಲೆ ಒಮಾನ್ ಹೊರತುಪಡಿಸಿ ಗಲ್ಫ್ ದೇಶಗಳಲ್ಲಿ ಉಪವಾಸ ಪ್ರಾರಂಭವಾಯಿತು. ಸೌದಿ ಅರೇಬಿಯಾ, ಯುಎಇ, ಕುವೈತ್, ಕತಾರ್ ಮತ್ತು ಬಹ್ರೇನ್ ಚಂದ್ರನ ದರ್ಶನ ಗೋಚರವಾಗಿತ್ತು. ಮಂಗಳವಾರ ಚಂದ್ರನನ್ನು ನೋಡಲು ಎಲ್ಲ ಗಲ್ಫ್ ದೇಶಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಂದ್ಯೋಡು ಸರ್ವಿಸ್ ರಸ್ತೆಯಲ್ಲಿ ಪಿಕಪ್ ಟ್ರಕ್ ಹಾಗೂ 2 ಬೈಕ್ಗಳ ನಡುವೆ ಸಂಭವಿಸಿದ ವಾಹನ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಮರಣ ಹೊಂದಿದ್ದು, ಇನ್ನೋರ್ವ ವ್ಯಕ್ತಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಂದ್ಯೋಡು ಸರ್ವಿಸ್ ರಸ್ತೆಯಲ್ಲಿ ಬೆಳಗಿನ ಜಾವ 12:30ಕ್ಕೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಯುವಕನೋರ್ವ ಮೃತಪಟ್ಟಿದ್ದಾರೆ. ಮಂಗಳೂರಿನ ಏನೆಕಲ್ಲುವಿನ ಪದಿನಡ್ಕ ಹೌಸಿನ ಸುರೇಶ್ ರೈ ಅವರ ಪುತ್ರ ನಿರಂಜನ್ ಮೃತಪಟ್ಟ ದುರ್ದೈವಿ. ನಿರಂಜನ್ ಹಾಗೂ ಸ್ನೇಹಿತರು ಪ್ರವಾಸ ನಿಮಿತ್ತ 5 ಬೈಕುಗಳಲ್ಲಿ ಹೊರಟಿದ್ದರು. ಕಾಸರಗೋಡಿನಿಂದ ಮಂಗಳೂರಿಗೆ ಬರುತ್ತಿದ್ದಾಗ ಬಂದ್ಯೋಡು ತಲುಪಿದಾಗ ನಿರಂಜನ್ ಹಾಗೂ ಕೃತಿಕ್ ಚಲಾಯಿಸುತ್ತಿದ್ದ ಬೈಕುಗಳು ಎದುರಿನಿಂದ ಬರುತ್ತಿದ್ದ ಪಿಕಪ್ ಟ್ರಕ್ಕಿಗೆ ಡಿಕ್ಕಿ ಹೊಡೆದವು. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ತಕ್ಷಣ ಬಂದ್ಯೋಡಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದರಿಂದ ಅವರನ್ನು ತಕ್ಷಣ ಮಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಚಿಕಿತ್ಸೆ ಪಡೆಯುತ್ತಿದ್ದಾಗ ಬುಧವಾರ ಬೆಳಿಗ್ಗೆ ನಿರಂಜನ್ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಸ್ನೇಹಿತ ಮಂಗಳೂರಿನ ಶಕ್ತಿನಗರದ ಕೃತಿಕ್ ಬೆನ್ನಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ಬಗ್ಗೆ ಮಂಜೇಶ್ವರ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಸೋಲಿನ ಭಯದಿಂದ ಶಾಸಕ ಎಕೆಎಂ ಅಶ್ರಫ್ ಕೋಮುದ್ವೇಷ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆರೋಪಿಸಿದ್ದಾರೆ. ಶಾಸಕರು ಎಲ್ಲ ರೀತಿಯಲ್ಲೂ ವಿಫಲರಾದಾಗ ಈಗ ಕೋಮು ಧ್ರುವೀಕರಣ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಎಂಎಲ್ ಅಶ್ವಿನಿ ಹೇಳಿದರು. ವಿಧಾನಸಭಾ ಚುನಾವಣೆಯಲ್ಲಿ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಸೋಲನ್ನು ಅನುಭವಿಸುತ್ತಾರೆ ಎನ್ನುವ ಭಯದಿಂದ ಕೋಮು ಉದ್ವಿಗ್ನತೆ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಜನರಿಗೆ ನೀಡಿದ ಭರವಸೆಗಳನ್ನು 5 ವರ್ಷಗಳಲ್ಲಿ ಈಡೇರಿಸಲು ಸಾಧ್ಯವಾಗದ ಕಾರಣ ಅದನ್ನು ಮುಚ್ಚಿಹಾಕಲು ಮೊದಲು ಕುಂಬ್ಳೆ ಆರಿಕ್ಕಾಡಿ ಟೋಲ್ ಪ್ಲಾಜಾ ಪ್ರತಿಭಟನಾ ನಾಟಕ ಪ್ರಾರಂಭಿಸಿದರು. ಬಳಿಕ ಟೋಲ್ ಪ್ಲಾಜಾವನ್ನು ನಿಲ್ಲಿಸಿದ್ದು ಬಿಜೆಪಿ ಎಂದು ಜನರು ಅರಿತುಕೊಂಡಾಗ ಶಾಸಕರು ಅಲ್ಲಿಯೂ ಸೋಲನ್ನನುಭವಿಸಿದರು.
ಈಗ SIR ಹೆಸರಿನಲ್ಲಿ ಮಂಜೇಶ್ವರ ಹಾಗೂ ಕಾಸರಗೋಡು ಜನರನ್ನು ವಿಭಜಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಮಂಜೇಶ್ವರ ಕ್ಷೇತ್ರದಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗ 15,000 ಮತದಾರರು ಪಟ್ಟಿಯಿಂದ ಹೊರಗಿದ್ದರು. ಅದರಲ್ಲಿ 9,000 BJP ಮತಗಳು. 11,000 ಮತದಾರರು ತಮ್ಮ ಪುರಾವೆಯನ್ನು ಪ್ರಸ್ತುತಪಡಿಸಿದರೆ ಉಳಿದ 4,000 ಮತದಾರರನ್ನು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ. ಮಂಜೇಶ್ವರದಲ್ಲಿ ಕೆ. ಸುರೇಂದ್ರನ್ ಅವರನ್ನು 89 ಮತಗಳಿಂದ ಸೋಲಿಸಿದಾಗ UDF ಅಭ್ಯರ್ಥಿ ನಕಲಿ ಮತಗಳ ಮೂಲಕ ಗೆದ್ದಿದ್ದಾರೆ ಎಂದು ತಿಳಿದುಬಂದಿತ್ತು. ಅಂದಿನ ಶಾಸಕ ಅಬ್ದುಲ್ ರಜಾಕ್ ನಿಧನರಾದ ಬಳಿಕ BJP ಪ್ರಕರಣವನ್ನು ಹಿಂತೆಗೆದುಕೊಂಡಿತು. ಅದೇ ರೀತಿ ಶಾಸಕ AKM ಅಶ್ರಫ್ ನೇತೃತ್ವದಲ್ಲಿ ವ್ಯಾಪಕ ನಕಲಿ ಮತಗಳನ್ನು ನೋಂದಾಯಿಸಲು ಮತ್ತೊಂದು ಕ್ರಮ ಕೈಗೊಳ್ಳಲಾಗುತ್ತಿದೆ. ಗುರುತಿಸಲಾಗದ ಮತ್ತು ಪ್ರದೇಶದಲ್ಲಿ ವಾಸಿಸದ ಅನೇಕ ಜನರನ್ನು ತೆಗೆದುಹಾಕಲು BJP ചുനാവണ ആയോഗಕ್ಕೆ അർജിಯನ್ನು സല്ലിಸಿದೆ ಎಂದು അശ്വിനി ಹೇಳಿದರು. കാസർഗോഡ് ഫോമായ ശേഷം കാലകാലമായിട്ട് ഇവിടെ മുസ്ലിം ലീഗാണ് ഇവിടെ MLA-മാരായിട്ടുള്ളത്. ഒരു തവണ മാത്രം 2006 എൻ്റെ ഓർമ്മ ശരിയെങ്കിൽ 2006 ഇപ്പോൾ ഉദുമത്തിലുള്ള MLA ശ്രീ CH കുഞ്ഞാമ്പു ആണ് അന്ന് ഒരു തവണ LDF-ൻ്റെ MLA ആയിട്ടുണ്ടായിരുന്നു. ഇത്ര വർഷങ്ങൾ അവിടെ MLA ആയി. അതായ ശേഷം നമുക്കറിയാം 2016 കെ. സുരേന്ദ്രേട്ടൻ മത്സരിച്ച സമയത്ത് 89 വോട്ട്സാണ് അന്ന് തോറ്റത്. അന്ന് നമുക്ക് ഒരു അന്വേഷണം നടത്തിയ സമയത്ത് നമുക്ക് മനസ്സിലായത് അവിടെ വ്യാപകമായിട്ടുള്ള കള്ള വോട്ടുകൾ നടന്നിട്ടുള്ളതാണെന്ന് പറഞ്ഞതായിട്ട്. അപ്പോൾ അതിൽ വ്യക്തമായിട്ടുള്ള തെളിവ് പറഞ്ഞാൽ 259 ഫേക്ക് വോട്ടേഴ്സ് ഉണ്ട് എന്നാണ് നമുക്ക് തെളിവ് കിട്ടിയിട്ടുണ്ടായത്. അതിൽ 10 ആൾക്ക് സമൻസ് കൊടുത്തിട്ടാകുമ്പോൾക്ക് ആ 10 ആളും ഫേക്ക് വോട്ടേഴ്സാണ് അറിഞ്ഞു. പക്ഷേ അന്ന് ഈ ഇൻവെസ്റ്റിഗേഷൻ നടക്കുന്ന സമയത്ത് അബ്ദുൾ റസാഖ് മരണപ്പെട്ടത് കൊണ്ടാണ് അന്ന് BJP ആ കേസ് പിൻവലിച്ചത്. അല്ലെങ്കിൽ നമ്മൾ ആ കേസ് പിൻവലിക്കിട്ടില്ല. അന്ന് തന്നെ ഈ ലീഗിൻ്റെ യഥാർത്ഥ സ്വഭാവം എല്ലാവർക്കും മനസ്സിലാവട്ടെ. കാലകാലമായിട്ട് കള്ള വോട്ടുകൾ എടുത്തുകൊണ്ടാണ് അവിടെ മഞ്ചേശ്വരത്താവട്ടെ കാസർഗോഡാവട്ടെ ഇവിടെ MLA-മാർ ജയിക്കുന്നുള്ളത്. ഈ പ്രാവശ്യം എന്തായെങ്കിലും ഓരോരോ വോട്ട് നമുക്ക് ഇമ്പോർട്ടൻ്റ് ആണ്, കാസർഗോഡിലും പിന്നെ മഞ്ചേശ്വരത്ത്. അതുകൊണ്ടാണ് നമ്മൾ ആ കള്ള വോട്ടുകൾ നടത്താൻ വേണ്ടിയിട്ട് വിടുന്നില്ല. ആ കള്ള വോട്ടുകൾ ഉണ്ടെങ്കിൽ അത് എങ്ങനെയാണ് നമുക്ക് എടുക്കണം, അതും കൂടി ഒരു സ്റ്റെപ്പ് ഫോർവേഡ് പോയിട്ടായിട്ട് BJP അത് വർക്ക് നടക്കുന്നുള്ളതാണ്. ഇതിലെന്താണ് തെറ്റിയായിട്ടുള്ളത്? നമുക്ക് ഓരോരോ വോട്ട് ജെന്വിൻ ആയിട്ടുള്ള വോട്ട് എടുത്തുകൊണ്ട് ജയിക്കട്ടെ, അല്ലാണ്ട് ഇങ്ങനെ കള്ള വോട്ടുകൾ എടുത്തുകൊണ്ട് ജയിക്കണ്ട. അറ്റ്ലീസ്റ്റ് ആ കള്ള വോട്ടുകൾ എടുത്തിട്ട് ജയിച്ചിട്ട് എന്താണ് ഇവിടെ ഡെവലപ്മെൻറ്റ് നിങ്ങൾ കൊണ്ടുവന്നിട്ടുണ്ട് നോക്കിക്കഴിഞ്ഞാൽ അതും ഇല്ല. അപ്പോൾ ഇങ്ങനെയുള്ള ഈ കള്ള വോട്ടുകൾ എടുത്തുകൊണ്ട് ജയിക്കാൻ വേണ്ടിയിട്ട് ഈ പ്രാവശ്യം നമ്മൾ വിടാൻ പോകുന്നില്ല. അതല്ലാണ്ട് ഈ AKM അഷ്റഫ്ക്ക് ഒരു ഇപ്പോൾ ഈ പ്രാവശ്യം തോൽക്കൂ എന്ന് പറയുന്ന ഒരു പേടിയാണ് അദ്ദേഹത്തിൻ്റെ മനസ്സിലുള്ളത്. അപ്പോൾ ഓരോരോ ഡ്രാമ നടക്കുന്നുള്ളതാണ്. അതുകൊണ്ട് ഇവിടെ മുസ്ലിംസ് കൺസോളിഡേഷൻസ് കൊണ്ടുവരാൻ വേണ്ടിയിട്ട്, വർഗീയത്തെ കൊണ്ടുവരാൻ വേണ്ടിയിട്ട്, ആൾക്കാരെ ഇടയിൽ ഇങ്ങനെയുള്ള കോമുവാദി ക്രിയേഷൻ ചെയ്യുന്നുള്ളത്. അന്ന് ടോളിൻ്റെ വിഷയത്തിൽ സമാധാനം ശാന്തിയായിട്ടുണ്ടായ ഒരു നമ്മളെ കോൺസ്റ്റിറ്റ്യുവൻസിനെ അശാന്തിയായിട്ട് ജനങ്ങളെ ഇടയിൽ എന്തൊക്കെയെല്ലാം ഉള്ള പോയ്സൺ വെച്ചുകൊണ്ടും ജനങ്ങളെ മനസ്സ് ഉദ്രേകമാക്കി. ഇന്ന് BJP മുസ്ലിംസ് അല്ലെങ്കിൽ ലീഗിൻ്റെ വോട്ട് തള്ളുന്നുണ്ടെന്ന് പറഞ്ഞിട്ടായിട്ട് കള്ള പ്രചരണം നടത്തിക്കൊണ്ട് ഇപ്പോൾ നമ്മളെ ഈ കമ്മ്യൂണിറ്റിൻ്റെ ഇടയിൽ ഇങ്ങനെയുള്ള ഗ്യാപ്പ് കൊണ്ടുവരാൻ വേണ്ടിയിട്ടും അതേപോലെ അണ്ടർസ്റ്റാൻഡിങ് കൊണ്ടുവരാൻ വേണ്ടിയിട്ട് ഈ MLA ട്രൈ ആക്കുന്നുള്ളതാണ്. ಮಂಜೇಶ್ವರ ಕ್ಷೇತ್ರದಲ್ಲಿ ಶಾಸಕರ ನೇತೃತ್ವದಲ್ಲಿ BLOಗಳನ್ನು ಬೆದರಿಸುವ ಮೂಲಕ ನಕಲಿ ಮತಗಳನ್ನು ನೋಂದಾಯಿಸಲಾಗುತ್ತಿದೆ. ಕೇವಲ ಒಂದು ಧಾರ್ಮಿಕ ಗುಂಪಿನ ಆಧಾರದ ಮೇಲೆ ಮತಗಳನ್ನು ತಿರಸ್ಕರಿಸಲಾಗುತ್ತಿದೆ ಎಂಬ ಸುದ್ದಿ ಆಧಾರರಹಿತ. ಶಾಸಕರು ಎಲ್ಲ ರೀತಿಯಲ್ಲೂ ವಿಫಲರಾದಾಗ ಈಗ ಅವರು ಕೋಮು ಧ್ರುವೀಕರಣವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅಶ್ವಿನಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಸುನಿಲ್, ಉಪಾಧ್ಯಕ್ಷ P ರಮೇಶ್ ಹಾಗೂ ಸೆಲ್ ಕೋಆರ್ಡಿನೇಟರ್ ಸುಕುಮಾರನ್ ಕುದುರೆಪಾಡಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೋವಿಕಾನ AUP ಶಾಲೆಯ ಮಕ್ಕಳು ಪ್ರಕೃತಿ ಅಧ್ಯಯನದ ಭಾಗವಾಗಿ ಅರಣ್ಯ ಪ್ರವಾಸ ನಡೆಸಿದರು. ಸುಮಾರು 150 ವಿದ್ಯಾರ್ಥಿಗಳು ಬೋವಿಕಾನದ ಚಂಬಿಲಾಕೈ ಅರಣ್ಯಕ್ಕೆ ಭೇಟಿ ನೀಡಿದರು. ಪ್ರಕೃತಿ ಅಧ್ಯಯನದ ಭಾಗವಾಗಿ ಬೋವಿಕಾನಂ AUP ಶಾಲೆಯ 150 ವಿದ್ಯಾರ್ಥಿಗಳು ಚಾಂಬಿಲಾಕೈ ಅರಣ್ಯಕ್ಕೆ ಭೇಟಿ ನೀಡಿದರು. ವಿದ್ಯಾರ್ಥಿಗಳು ಹೊಳೆ ಹಾಗೂ ಕಾಡನ್ನು ಅನ್ವೇಷಿಸುತ್ತಾ ಒಂದು ದಿನದ ಅಧ್ಯಯನ ಪ್ರವಾಸ ಕೈಗೊಂಡರು. ಅರಣ್ಯ ಅಧಿಕಾರಿಗಳಾದ ಸುನಿಲ್, ಜಿಷ್ಣು ಹಾಗೂ ರವಿ ವಿದ್ಯಾರ್ಥಿಗೆ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಉನ್ನಿಕೃಷ್ಣನ್ ಪ್ರವಾಸವನ್ನು ಸಂಯೋಜಿಸಿದರು.
ಮುಖ್ಯೋಪಾಧ್ಯಾಯಿನಿ ಪ್ರೇಮಬಿಂದು, ಕೆ ರಾಧಾಕೃಷ್ಣನ್, ಸುಮಿತ್ರಾ, ದೀಪಾ, ಸುಜೀಶ್, ಸುರೇಶ್ ಪಿವಿ, ಗೋಕುಲ್, ರಂಜಿತ್, ಶಿಕ್ಷಕರು ಮತ್ತು ಪಿಟಿಎ ಅಧ್ಯಕ್ಷ ರಶೀದ್ ಮತ್ತು ಕಾರ್ಯನಿರ್ವಾಹಕ ಅಶ್ರಫ್ ಮುಂತಾದವರು ಪ್ರವಾಸದ ನೇತೃತ್ವ ವಹಿಸಿದ್ದರು. ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ಬಳಿಕ ಜೈಲಿನಲ್ಲಿದ್ದವರು ಪರೋಲ್ ಮೇಲೆ ಬಿಡುಗಡೆಯಾದಾಗ ಅವರಿಗೆ ನೀಡುವ ಪಾಕೆಟ್ ಮನಿಯಾಗಿ ಸಿಪಿಐಎಂ ಹುತಾತ್ಮ ನಿಧಿಯು ಮಾರ್ಪಟ್ಟಿದೆ ಎಂದು ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಒ.ಜೆ. ಜನೀಶ್ ಹೇಳಿದರು. ಸಿಪಿಐಎಂ ಹುತಾತ್ಮ ಹಣ ಸಂಗ್ರಹಿಸುವ ವೇದಿಕೆಯಾಗಿ ಪರಿವರ್ತಿಸಿದೆ ಎಂದು ಜನೀಶ್ ಕಾಸರಗೋಡು ಹೇಳಿದರು. അന്വേഷണം നടക്കുകയും CBI കോടതി 24 പ്രതികളുണ്ടായിരുന്നതിൽ 10 പ്രതികളെ ഇരട്ട ജീവപര്യന്തത്തിന് ശിക്ഷിക്കുകയും KV കുഞ്ഞിരാമൻ ഉൾപ്പെടെ മുൻ MLA അടക്കമുള്ള ആളുകളെ 5 വർഷ കാലഘട്ടത്തിലേക്ക് ശിക്ഷിക്കുകയും ചെയ്തു. അതിൽ MLA ഉൾപ്പെടെയുള്ള ആളുകളൊക്കെ അന്ന് തന്നെ ജാമ്യത്തിലുമാണ്. എന്നാൽ ശിക്ഷിക്കപ്പെട്ട 10 പ്രതികളിൽ ആദ്യ മാസം തന്നെ പിന്നിടുമ്പോൾ തന്നെ അവർക്ക് 30 ദിവസത്തെ ജാമ്യം പരോൾ ലഭിക്കുന്ന സാഹചര്യമുണ്ടായി. ഇന്ന് ഈ രക്തസാക്ഷിത്വ ദിനത്തിൽ നിൽക്കുമ്പോൾ പോലും ആ കേസിലെ 2 പ്രതികൾ പരോളിലാണ്. ബാക്കിയുള്ള ആളുകൾ 15 ദിവസത്തെ പരോള് പൂർത്തീകരിച്ച് തിരികെ ജയിലിലേക്ക് പോയി. ഇപ്പോൾ സംസ്ഥാനത്തിനകത്ത് ഇത്തരത്തിൽ വളരെ പ്രമാദമായ കൊലക്കേസുകളിൽ, രാഷ്ട്രീയ കൊലക്കേസുകളിൽ പ്രതികളാക്കപ്പെട്ട ആളുകൾക്ക് പോലും വളരെ നിർലോഭമായ രീതിയിൽ പരോൾ ലഭിക്കുന്ന ഒരു സാഹചര്യം ഇന്ന് സംസ്ഥാനത്തിനകത്തുണ്ടാകും. പരോൾ കൊടുക്കുന്നതുമായി ബന്ധപ്പെട്ടുള്ള എല്ലാ നിയമങ്ങളെയും കാറ്റിൽ പറത്തിക്കൊണ്ടാണ് പിണറായി വിജയൻ സർക്കാരിൻ്റെ ഈ അവസാന കാലഘട്ടത്തിലും ഇത്തരത്തിലുള്ള പ്രതികൾക്കെല്ലാം തന്നെ പരോൾ കൊടുത്തുകൊണ്ടിരിക്കുന്നത്. കേരള പ്രിസൺസ് ആൻഡ് കറക്ഷണൽ സർവീസസ് മാനേജ്മെൻറ്റ് ആക്ട് അനുസരിച്ച് അതിൻ്റെ ചട്ടങ്ങളും നിയമങ്ങളും എല്ലാം ലംഘിച്ചുകൊണ്ടാണ് ഈ പ്രതികൾക്ക് പരോൾ കൊടുക്കുന്നത്. പരോൾ കൊടുക്കുന്നതുമായി ബന്ധപ്പെട്ട് നിലനിൽക്കുന്ന ഒരു വ്യവസ്ഥ അനുസരിച്ച് ഒഴിവാക്കാൻ സാധിക്കാത്ത സാഹചര്യങ്ങളിൽ മക്കളുടെയോ അല്ലെങ്കിൽ കുടുംബത്തിലെ ഏറ്റവും പ്രധാനപ്പെട്ട ആരുടെയെങ്കിലുമൊക്കെ വിവാഹമോ മരണമോ മറ്റെന്തെങ്കിലും ചികിത്സ ആവശ്യങ്ങളോ ഉണ്ടെങ്കിൽ മാത്രമാണ് പരോൾ കൊടുക്കേണ്ടത്. അതല്ലാത്ത പക്ഷം ജയിലിലെ നല്ല നടപ്പുമായി ബന്ധപ്പെട്ട റിപ്പോർട്ടിൻ്റെ അടിസ്ഥാനത്തിലാണ്. ഇവരുടെയൊക്കെ വീട്ടിൽ എന്നും വിവാഹവും എന്നും കല്യാണമുള്ളതുപോലെയാണ് TP ചന്ദ്രശേഖരൻ വധക്കേസിലെ പ്രതികൾ ഉൾപ്പെടെ പല പ്രതികൾക്കും ഇങ്ങനെ നിർലോഭമായ രീതിയിൽ പരോൾ ലഭിക്കുകയാണ്. ഈ പരോൾ ലഭിച്ച് ഇവിടെ പുറത്തു വരുന്ന പ്രതികൾക്കൊന്നും തന്നെ ബേക്കൽ പോലീസ് സ്റ്റേഷൻ പരിധിയിലേക്ക് വരാൻ വേണ്ടി സാധിക്കില്ല. കാരണം അങ്ങനെയാണ് പരോളിൻ്റെ വ്യവസ്ഥ കൊടുക്കുന്നത്. പക്ഷെ അത് ഇവിടെ നിലനിൽക്കുന്ന സാഹചര്യങ്ങളെ അടിസ്ഥാനപ്പെടുത്തിയിട്ടാണ്. പക്ഷെ ഇവിടെ വരാൻ സാധിക്കാത്ത പ്രതികൾ പരോളിൽ ഇറങ്ങുകയും അവർക്ക് താമസിക്കാൻ സൗകര്യങ്ങളുണ്ടാവുകയും അവരുടെ പരോൾ കാലാവധി ആഘോഷകരമായി മുന്നോട്ട് കൊണ്ടുപോകാൻ സാധിക്കുന്ന ഒരു സാഹചര്യം ഉണ്ടാകും. അതിനുള്ള പണം എവിടെ നിന്നാണ്? CPM-നെ സംബന്ധിച്ച് രക്തസാക്ഷിത്വ ഫണ്ട് എന്ന് പറയുന്നത് ഇത്തരത്തിൽ കൊലക്കേസുകളിൽ ശിക്ഷിക്കപ്പെട്ട് കിടക്കുന്ന കൊലയാളികളെ അവർക്ക് പരോൾ ഇറങ്ങുമ്പോൾ കൊടുക്കുന്ന പോക്കറ്റ് മണിയായി ഉപയോഗിക്കുന്ന ഒരു സാഹചര്യം ഇന്ന് സംസ്ഥാനത്തിനകത്തുണ്ട്. ഒരു രക്തസാക്ഷിത്വം ഉണ്ടാകുമ്പോൾ ആ രക്തസാക്ഷിത്വം പണം സമാഹരിക്കാനുള്ള ഒരു അവസരമായി കേരളത്തിൽ കമ്മ്യൂണിസ്റ്റ് മാർക്സിസ്റ്റ് പാർട്ടി കാണുന്നു. ആ രക്തസാക്ഷി ഫണ്ട് ഉപയോഗിച്ച് കൊലയാളികളെ തീറ്റിപ്പോറ്റുകയാണ് സംസ്ഥാനത്തിനകത്ത് ചെയ്തുകൊണ്ടിരിക്കുന്നതാണ് മനസ്സിലാക്കുന്നത്. അതിന് ധനരാജിൻ്റേതുൾപ്പെടെയുള്ള രക്തസാക്ഷിത്വ ഫണ്ടിൽ നിന്ന് പണം പോയിട്ടുള്ളത് ഇത്തരത്തിലുള്ള കൊലയാളികളെ സംരക്ഷിക്കാനും അവർ പരോളിൽ ഇറങ്ങുമ്പോൾ അവർക്കുള്ള പോക്കറ്റ് മണിയായി നൽകുന്നതിനൊക്കെ വേണ്ടിയിട്ടാണ് എന്നുള്ളതാണ് നമ്മൾ മനസ്സിലാക്കുന്നത്. ಎಡನೀರು ಶ್ರೀ ವಿಷ್ಣುಮಂಗಲ ಕ್ಷೇತ್ರದ ವಾರ್ಷಿಕೋತ್ಸವ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 5 ದಿನಗಳಲ್ಲಾಗಿ ನಡೆದು ಸಂಪನ್ನಗೊಂಡಿತು. ಎಡನೀರಿನ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಉಚ್ಚಿಲತಾಯ ಪದ್ಮನಾಭತಂತ್ರಿ ಕಾರ್ಮಿಕತ್ವದಲ್ಲಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಎಡನೀರು ಶ್ರೀ ವಿಷ್ಣುಮಂಗಲ ಕ್ಷೇತ್ರದ ವಾರ್ಷಿಕೋತ್ಸವ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 5 ದಿನಗಳಲ್ಲಾಗಿ ನಡೆದು ಸಂಪನ್ನಗೊಂಡಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಉಚ್ಚಿಲತಾಯ ಪದ್ಮನಾಭತಂತ್ರಿ ಅವರ ಕಾರ್ಮಿಕತ್ವದಲ್ಲಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಹೋತ್ಸವದ ಅಂಗವಾಗಿ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ, ಶ್ರೀಭೂತಬಲಿ, ದೀಪೋತ್ಸವ, ಸಿಡಿಮದ್ದು ಪ್ರದರ್ಶನ ಜರುಗಿತು. ಹರಿಹರ ಆರಾಧನೆಯ ಭೂಮಿಯಾದ ವಿಷ್ಣುಮಂಗಲ ಕ್ಷೇತ್ರದ ವಾರ್ಷಿಕೋತ್ಸವವನ್ನು ನೋಡಲು ಭಕ್ತ ಸಮೂಹ ಕ್ಷೇತ್ರಕ್ಕೆ ಆಗಮಿಸಿತು. ಎಡನೀರು ಮಠದ ಮುಂಭಾಗದಲ್ಲಿ ನಡೆದ ರಥೋತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು.
ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕ್ಷೇತ್ರದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರನ್ನು ಮನಮೋಹಕಗೊಳಿಸಿತು. ಮಹೋತ್ಸವದ ಕೊನೆಯ ದಿನದಂದು ಸೋಮವಾರ ಸಂಜೆ ವಿಷ್ಣುಮಂಗಲ ಕ್ಷೇತ್ರದ 2 ದೇವರುಗಳನ್ನು ಶ್ರೀಮಠದ ಮುಂಭಾಗಕ್ಕೆ ವಾದ್ಯಘೋಷಗಳೊಂದಿಗೆ ಕರೆತಂದು ನೃತ್ಯೋತ್ಸವ ನಡೆಸಲಾಯಿತು. ಬಳಿಕ ಮಧುವಾಹಿನಿ ಹೊಳೆಯಲ್ಲಿ ನಡೆದ ತೆಪ್ಪೋತ್ಸವ ನೋಡಲು ಭಕ್ತಾದಿಗಳ ಜನಸಾಗರ ತುಂಬಿತ್ತು. ಶ್ರೀದೇವರ ಅವಭೃತ ಸ್ಥಾನದೊಂದಿಗೆ ಧ್ವಜ ಅವರೋಹಣದ ಮೂಲಕ ವಾರ್ಷಿಕೋತ್ಸವ ಸಮಾಪ್ತಿಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಡ್ಕತ್ತಬೇಲ್ ಮುಹಿಯುದ್ದೀನ್ ಜುಮಾ ಮಸೀದಿಯ ಉದ್ಘಾಟನೆಗೊಂಡಿತು. ಕೆಎಸ್ ಅಲಿ ತಂಗಳ್ ಕುಂಬೋಳ್ ಉದ್ಘಾಟನೆಯನ್ನು ನಿರ್ವಹಿಸಿದರು. ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಮುಖ್ಯ ಅತಿಥಿಗಳಾಗಿದ್ದರು. ನೂತನವಾಗಿ ನಿರ್ಮಿಸಲಾದ ಅಡ್ಕತ್ತಬೇಲ್ ಮುಹಿಯುದ್ದೀನ್ ಜುಮಾ ಮಸೀದಿಯನ್ನು ಕೆಎಸ್ ಅಲಿ ತಂಗಳ್ ಕುಂಬೋಳ್ ಉದ್ಘಾಟಿಸಿದರು. ಜಮಾತ್ ಅಧ್ಯಕ್ಷ ಕೆಎ ಅಬ್ದುಲ್ ಕರೀಂ ಸಿಟಿ ಗೋಲ್ಡ್ ಅಧ್ಯಕ್ಷತೆ ವಹಿಸಿದ್ದರು. ಮಾಲಿಕ್ ದಿನಾರ್ ಖತೀಬ್ ಅಬ್ದುಲ್ ಮಜೀದ್ ಬಾಖವಿ ಕೋಡುವಳ್ಳಿ ವಕ್ಫ್ ಕಾರ್ಯಕ್ರಮ ನಿರ್ವಹಿಸಿದರು. ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಮುಖ್ಯ ಅತಿಥಿಗಳಾಗಿದ್ದರು. ಸಿರಾಜುದ್ದೀನ್ ಅಲ್ ಖಾಸಿಮಿ ಪತ್ತನಾಪುರ ಮುಖ್ಯ ಭಾಷಣ ಮಾಡಿದರು. ಜಮಾತ್ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಜಾಫರ್, ಖಾತಿಬ್ ಇಬ್ರಾಹಿಂ ಸಖಾಫಿ, ಅಲ್ ಬಯಾನ್ ಮಹಿಳಾ ಕಾಲೇಜು ಪ್ರಾಂಶುಪಾಲ ಹಾಫಿಜ್ ಹಾಶಿಂ ಅಹ್ಸನಿ ಹಾಗೂ ಕೋಶಾಧಿಕಾರಿ ಟಿಕೆ ಮುಹಮ್ಮದ್ ಕುಂಞಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜೀವಕಾರುಣ್ಯ ಕಾರ್ಯಗಳ ಮೂಲಕ ರಂಜಾನ್ ಆಚರಿಸಿ ಧನ್ಯಗೊಳ್ಳಬೇಕೆಂದು ಪ್ರಮುಖ ಉದ್ಯಮಿ ಯಹ್ಯಾ ತಲಂಗರ ಹೇಳಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳ, ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳು, ಮಂಡಲದ ಮುಖ್ಯ ಪದಾಧಿಕಾರಿಗಳ ಸಭೆಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡುತ್ತಿದ್ದರು. ಪವಿತ್ರ ರಂಜಾನ್ ತಿಂಗಳನ್ನು ಆಧ್ಯಾತ್ಮಿಕದೊಂದಿಗೆ ಮಾನವೀಯ ಮೌಲ್ಯಗಳ ಪುನರುಜ್ಜೀವನದೊಂದಿಗೆ ದಾನ ಕಾರ್ಯಗಳ ಮೂಲಕ ರಂಜಾನ್ ಸ್ವಾಗತಿಸಬೇಕು ಎಂದು ದುಬೈ ಕೆಎಂಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಮುಖ ಉದ್ಯಮಿ ಯಹ್ಯಾ ತಲಂಗರ ಅವರು ಹೇಳಿದರು. ವೆಸ್ಟ್ ಬೋಸ್ಟನ್ ಪರ್ಲ್ ಕ್ರೀಕ್ ಹೋಟೆಲ್ ಸಭಾಂಗಣದಲ್ಲಿ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲೆಯ ರಾಜ್ಯ ಪದಾಧಿಕಾರಿಗಳು, ಕ್ಷೇತ್ರದ ಪ್ರಮುಖ ಪದಾಧಿಕಾರಿಗಳ ಸಭೆಯನ್ನು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪ್ಪಾಡಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್ ಮೇಲ್ಪರಂಬ ಸ್ವಾಗತಿಸಿದರು. ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ಲಾ ಆರಂಗಾಡಿ, ಕಾರ್ಯದರ್ಶಿ ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್, ಅಫ್ಜಲ್ ಮೇಟಾಮಲ್, ಕಾರ್ಯಕಾರಿ ಸಮಿತಿ ಸದಸ್ಯರು ಮುನೀರ್ ಬೆರ್ಕಾ, ಸಲೀಂ ಚೇರಂಗೈ, ಕೆಎಂಸಿಸಿ ಜಿಲ್ಲಾ ಪದಾಧಿಕಾರಿಗಳಾದ ಸಿಎಚ್ ನೂರುದ್ದೀನ್, ಜುಬೈರ್ ಅಬ್ದುಲ್ಲಾ, ಹನೀಫಾ ಬಾವಾ, ಫೈಜಲ್ ಮೊಹ್ಸಿನ್, ಪಿಡಿ ನೂರುದ್ದೀನ್, ಬಶೀರ್ ಪರಪ್ಪಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಇಸ್ಮಾಯಿಲ್ ಮೊಗ್ರಾಲ್ ಧನ್ಯವಾದವಿತ್ತರು. ರಾಜ್ಯ ಮಟ್ಟದ ಅತ್ಯುತ್ತಮ ಹೆರಿಗೆ ಆಸ್ಪತ್ರೆಗಾಗಿ ಧನಂ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಕಾಸರಗೋಡು ಕಿಮ್ಸ್ ಆಸ್ಪತ್ರೆ ಲಭಿಸಿದೆ. ವೀನಸ್ ಫಸ್ಟ್ ಮದರ್ ಫೌಂಡೇಶನ್ ಯೋಜನೆಯನ್ನು ಸಹ ಪ್ರಾರಂಭಿಸಲಾಗಿದೆ ಎಂದು ಆಸ್ಪತ್ರೆ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆರೋಗ್ಯ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕಾರ್ಯಕ್ಕಾಗಿ ಕಾಸರಗೋಡು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ರಾಜ್ಯ ಮಟ್ಟದ ಮನ್ನಣೆಯನ್ನು ಪಡೆದುಕೊಂಡಿದೆ. ಎನ್ಎಬಿಎಚ್ ಮಾನ್ಯತೆ ಕ್ಷೇತ್ರದಲ್ಲಿ ದೇಶದ ಪ್ರಮುಖ ಸಂಸ್ಥೆಯಾದ ಚೆನ್ನೈ ಮೂಲದ ಎಸಿಎಂಇ ಹಾಸ್ಪಿಟಲ್ ಕನ್ಸಲ್ಟೆಂಟ್ ನೀಡುವ ಧನಂ ಹೆಲ್ತ್ ಕೇರ್ ಎಕ್ಸಲೆಂಟ್ ಅವಾರ್ಡ್ 2026 ಕಿಮ್ಸ್ ಆಸ್ಪತ್ರೆ ತನ್ನದಾಗಿಸಿಕೊಂಡಿದೆ. 100 ಹಾಸಿಗೆಗಳವರೆಗೆ ಆಸ್ಪತ್ರೆಗಳ ವಿಭಾಗದಲ್ಲಿ ಕೇರಳದ ಅತ್ಯುತ್ತಮ ಹೆರಿಗೆ ಹಾಗೂ ಸ್ತ್ರೀರೋಗ ಆಸ್ಪತ್ರೆಗೆ ಈ ಪ್ರಶಸ್ತಿ ನೀಡಲಾಗಿರುವುದು. ತಾಯಿ ಹಾಗೂ ಮಗುವಿನ ಆರೈಕೆ ಕ್ಷೇತ್ರದಲ್ಲಿ ಈ ಮಾನ್ಯತೆಯೊಂದಿಗೆ ಉಷಾ ಮೆನನ್ ನೇತೃತ್ವದ ಡಾಕ್ಟರ್ ವೀನಸ್ ಮಹಿಳಾ ಕ್ಲಿನಿಕ್ ಹಾಗೂ ಕಿಮ್ಸ್ ಆಸ್ಪತ್ರೆ ಜೊತೆಯಾಗಿ ವೀನಸ್ ಫಾಸ್ಟ್ ಮದರ್ ಫೌಂಡೇಶನ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದರ ಹಿಂದಿನ ಗುರಿ ಏನೆಂದರೆ ಮಗುವನ್ನು ಹೆರಿಗೆ ಮಾಡುವ ವೈದ್ಯರು ಯಾವಾಗಲೂ ಮಗುವಿನ ಆರೋಗ್ಯದೊಂದಿಗೆ ತಾಯಿಯ ಆರೋಗ್ಯಕ್ಕೂ ಮನ್ನಣೆ ನೀಡಿ ಇಬ್ಬರಿಗೂ ಮೊದಲ ತಾಯಿಯ ಆರೈಕೆಯೊಂದಿಗೆ ಇರಬೇಕೆಂದು ಈ ಯೋಜನೆಯು ಜಾರಿಗೆ ತರಲಾಗಿದೆ. ಕೇವಲ ಚಿಕಿತ್ಸೆಗಿಂತ ಹೆಚ್ಚಾಗಿ ಈ ಯೋಜನೆಯು ಭಾವನಾತ್ಮಕ ಹಾಗೂ ವೈಜ್ಞಾನಿಕ ಬೆಂಬಲವನ್ನು ಸೂಚಿಸುತ್ತದೆ. ಹೆರಿಗೆಯ ಬಳಿಕದ ದಿನಗಳಲ್ಲಿ ತಾಯಿ ಹಾಗೂ ಮಗುವಿನ ಅಗತ್ಯವಿರುವ ಎಲ್ಲ ಆರೋಗ್ಯ ರಕ್ಷಣಾ ಸೂಚನೆಗಳನ್ನು ನೀಡುತ್ತದೆ. ಹೆರಿಗೆಯ ಬಳಿಕ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ನಿಭಾಯಿಸಲು ಸರಿಯಾದ ಸಮಾಲೋಚನೆ ಹಾಗೂ ಪರೀಕ್ಷೆಗಳು ಈ ಯೋಜನೆಯ ಭಾಗವಾಗಿರುತ್ತದೆ. ತಾಯಿತನವು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ಆ ಪ್ರಯಾಣದಲ್ಲಿ ತಾಯಿ ಒಂಟಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಫಾಸ್ಟ್ ಮದರ್ ಫೌಂಡೇಶನ್ನ ಉದ್ದೇಶವಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. നമ്മുടെ കിംസ് ഹോസ്പിറ്റലിന് വിത്തിൻ 100 ബെഡഡ് ബെസ്റ്റ് ഗൈനക്കോളജി ആൻഡ് മെറ്റർണിറ്റി അവാർഡ് കിട്ടിയിട്ടുണ്ട് ത്രൂ ഔട്ട് കേരള. ധനം എക്സലൻസ് അവാർഡ് അത് വളരെ ഒരു ബഹുമാനപ്പെട്ട ഒരു ജൂറി ഡിസൈഡ് ചെയ്തിട്ടാണ് എല്ലാ മാനദണ്ഡങ്ങളും കൂടെ പാലിച്ചിട്ട് നമ്മുടെ ഈ ഹോസ്പിറ്റലിന് അവാർഡ് പ്രഖ്യാപിച്ചിരിക്കുന്നത്. ഓൾ കേരള അവാർഡാണത്.
ബെസ്റ്റ് ഗൈനക്കോളജി ആൻഡ് മെറ്റർണിറ്റി കാറ്റഗറിയിൽ വിത്തിൻ 100 ബെഡഡ് ഹോസ്പിറ്റൽസ്. സോ റിയലി പ്രൗഡ്. അത് ആക്ച്വലി നമ്മളിപ്പം ഈ ഒരു എന്താ പറയുക, ഒരു ഈ സമയത്ത് പ്രത്യേകിച്ച് ഇപ്പോൾ കോർപ്പറേറ്റ് ഹോസ്പിറ്റൽസും കോർപ്പറേറ്റ് ആൾക്കാരും ഒക്കെ നമ്മളെ ഹെൽത്ത് കെയർ സെക്ടറിലും ഇപ്പം വന്ന് നമ്മുടെ കാസർഗോഡും വന്നിട്ടുണ്ട്. അതൊക്കെ നിങ്ങൾക്ക് അറിയുന്നുണ്ടാവും. അതിനെ കൂടെ അഡ്വാൻറ്റേജസും ഉണ്ട് ഡിസഡ്വാൻറ്റേജസും ഉണ്ട്. ഒരു പേഴ്സണൽ ടച്ച് പോയി പോകുന്നുണ്ട് എന്നാണ് ഒരു പൊതുവേ ഉള്ളൊരു അഭിപ്രായം. അപ്പം ഇങ്ങനെ ഒരു മേഖലയിൽ ഈ സമയത്ത് നമ്മുടെ കിംസ് ഹോസ്പിറ്റൽ, ജനങ്ങളെ ഹോസ്പിറ്റലായ കിംസ് ഹോസ്പിറ്റലിന് ഒരു അവാർഡ് കിട്ടി എന്നുള്ള ഒരു ശരിക്കും പറഞ്ഞാൽ ഒരു അഭിമാനമുള്ള ഒരു കാര്യമാണ്. അപ്പം ഞാൻ ആസ് എ മെഡിക്കൽ സൂപ്രണ്ട് ഓഫ് കിംസ് ഹോസ്പിറ്റൽ, എനിക്ക് കിംസിന് മാത്രമല്ല ഈ അവാർഡ് ഉള്ളത്. ആക്ച്വലി ഇത് കിംസിൻ്റെ മാത്രം അവാർഡല്ല, നമ്മുടെ കാസർഗോഡ് ജനങ്ങൾക്ക് വേണ്ടി, അതായത് കാസർഗോഡ് ആരോഗ്യ മേഖലയ്ക്ക് കിട്ടിയ ഒരു അംഗീകാരം കൂടിയാണ് ഈ അവാർഡ്. അങ്ങനെ എനിക്ക് തോന്നുന്നത്. ബിക്കോസ് കാസർഗോഡിനെ പറ്റി നിങ്ങൾക്ക് എല്ലാവർക്കും അറിയുന്നതാണല്ലോ, എങ്ങനെയാണ് ബാക്കിയുള്ള ആൾക്കാർ നമ്മളെ പറ്റി സംസാരിക്കുന്നത്. അതിപ്പോൾ കുറേയെല്ലാം മാറിക്കഴിഞ്ഞിട്ടുണ്ട്. കഴിഞ്ഞ 23 വർഷമായി ഞാൻ പറഞ്ഞില്ലേ ഞാനിവിടെ പ്രാക്ടീസ് ചെയ്യുന്നുണ്ട്. ആ ഒരു ചേഞ്ച് എനിക്ക് ഫീൽ ചെയ്യാൻ പറ്റും. അന്നത്തെ കാലത്ത് ഇന്നത്തെ കാലത്തെയും സൗകര്യങ്ങൾ എത്ര കൂടി എത്ര കുറഞ്ഞു, എങ്ങനെയാണ് നമ്മളെ കാസർഗോഡിനെ പറ്റി ആൾക്കാരുടെ വീക്ഷണം ബാക്കിയുള്ള കേരളത്തിലെ ആൾക്കാരെ. അപ്പോൾ ഈ ഒരു മേഖലയിൽ ഇങ്ങനെ ഒരു കിട്ടിയത് ശരിക്കും പറഞ്ഞാൽ ഞാൻ നേരത്തെ പറഞ്ഞ പോലെ വി ആർ ഓൾ വെരി പ്രൗഡ് ഓഫ് ഇറ്റ്. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಉಷಾ ಮೆನನ್, ಡಾಕ್ಟರ್ ಸಾದಿಯಾ ರಜಾಕ್, ಪ್ರೇಮ ನಾಯರ್, ರಾಜೇಶ್ವರಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುರುವಾರದಿಂದ ರಾಜ್ಯದಲ್ಲಿ ರಂಜಾನ್ ವ್ರತಾಚರಣೆ ಆರಂಭ. ಚಂದ್ರ ದರ್ಶನ ಗೋಚರವಾಗದ ಕಾರಣದಿಂದ ವಿವಿಧ ಘಾಸಿಗಳಿಂದ ಈ ನಿರ್ಧಾರ. ಬಂದ್ಯೋಡು ಸರ್ವಿಸ್ ರಸ್ತೆಯಲ್ಲಿ ಪಿಕಪ್ ಟ್ರಕ್ ಹಾಗೂ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತ. ಅಪಘಾತದಲ್ಲಿ ಓರ್ವ ವ್ಯಕ್ತಿ ಮರಣ ಹೊಂದಿದ್ದು ಇನ್ನೋರ್ವ ವ್ಯಕ್ತಿಯ ಸ್ಥಿತಿ ಗಂಭೀರ. ಮಂಜೇಶ್ವರದಲ್ಲಿ ಸೋಲಿನ ಭಯದಿಂದ ಶಾಸಕ ಎಕೆಎಂ ಅಶ್ರಫ್ ಕೋಮುದ್ವೇಷ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆರೋಪ. ಪ್ರಕೃತಿ ಅಧ್ಯಯನದ ಭಾಗವಾಗಿ ಅರಣ್ಯ ಪ್ರವಾಸ. ಬೋವಿಕಾನ ಎಯುಪಿ ಶಾಲೆಯ ವಿದ್ಯಾರ್ಥಿಗಳು ಚಂಬಿಲಾಕೈ ಅರಣ್ಯ ಭೇಟಿ. ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ಬಳಿಕ ಜೈಲಿನಲ್ಲಿದ್ದವರು ಪೆರೋಲ್ ಮೇಲೆ ಬಿಡುಗಡೆಯಾದಾಗ ಅವರಿಗೆ ನೀಡುವ ಪಾಕೆಟ್ ಮನಿಯಾಗಿ ಸಿಪಿಐಎಂ ಹುತಾತ್ಮ ನಿಧಿಯು ಮಾರ್ಪಟ್ಟಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಒಜೆ ಜನೀಶ್ ಕಾಸರಗೋಡಿನಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.